ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ, ನಾಗರಾಜ್ ಪುರುಷ 26 ಜನವರಿ 1984 1 ಗಂಟೆ 30 ನಿಮಿಷ ಬೆಳಗ್ಗೆ ಬೆಂಗಳೂರಲ್ಲಿ ಜನನ. ಸ್ವಾತಿ ನಕ್ಷತ್ರ 4ನೇ ಪಾದ, ತುಲಾ ರಾಶಿ, ತುಲಾ ಲಗ್ನ. ಒಂದೇ ರಾಶಿ ಒಂದೇ ಲಗ್ನ. ಬನ್ನಿ, ಯಾವ ಯೋಗದಲ್ಲಿ ಹುಟ್ಟಿದಿರಿ ನೋಡೋಣ. ಬನ್ನಿ, ಗಂಡ ಯೋಗದಲ್ಲಿ ಹುಟ್ಟಿದ್ದೀರಾ ನಾಗರಾಜ್ ಅವರೇ. ಬಹಳ ಕಷ್ಟಗಳನ್ನು ಅನುಭವಿಸಿದ್ದೀರ ನೀವು. ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ. ಯಾವ ಕೆಲಸವೂ ಬೇಗ ಆಗಲ್ಲ ನಿಮಗೆ. ಯಾವ ಕೆಲಸವೂ ಬೇಗ ಆಗಲ್ಲ. ಕೆಟ್ಟದ ಕೆಲಸ ಬಹಳ ಬೇಗ ಆಗುತ್ತೆ. ದಯವಿಟ್ಟು ಈ ಗಂಡ ಯೋಗವನ್ನು ನಿವಾರಣೆ ಮಾಡಿಕೊಳ್ಳಲು ತಾವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ನೀವು 100% ದಯವಿಟ್ಟು ಈ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನು ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರ. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟಗಳು. 7 ದಾಂಪತ್ಯ. 8 ಶತ್ರು. 9 ಭಾಗ್ಯ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಹೇಳಿ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಅದೂ ಅಲ್ಲದೆ ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50. ಹೌದು, ನೋಡಿ, ತುಲಾ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಚಂದ್ರ, 5ನೇದು ಸೂರ್ಯ. ರಾಹು ಮತ್ತು ಕೇತುವು ಮಿತ್ರರಾದರೆ 100% ಹೇಳ್ತೀನಿ, ಗುರು ಅತಿ ದೊಡ್ಡ ವಿರೋಧಿ ಪ್ಲಸ್ ಕುಜ ಅತಿ ದೊಡ್ಡ ವಿರೋಧಿ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಉಚ್ಚ ಸ್ಥಾನದಲ್ಲಿ ಶನಿ ಇದ್ದಾನೆ. ನೋಡಿ, ಮತ್ತು ಉಳಿಕಿದ್ದು ಯಾವುದು ಅಸ್ತಂಗತ ಆಗಲಿ ಏನಾಗಲಿ ಇಲ್ಲ. ಜಾತಕ ಒಂದು ಸ್ವಲ್ಪ ಡಿಫಿಕಲ್ಟ್ ಇದೆ ಇವರೇ. ಬನ್ನಿ ನೋಡೋಣ. ಸೊ 1ನೇ ಭಾವದಲ್ಲಿ ಶನಿ ಇದ್ದಾನೆ, ಕುಜ ಇದ್ದಾನೆ, ಚಂದ್ರ ಇದ್ದಾನೆ. ಇದು ಚಂದ್ರ ಓಕೆ, ಕುಜ ಯಾಕೆ? ನೋಡಿ, ಇಲ್ಲಿ 1 ಮತ್ತು 10ನೇ ಸ್ವಾಮಿ. ಕುಜ ವಿರೋಧಿ 7ನೇ ಮನೆ ಸ್ವಾಮಿ ಅವನು. ಸೊ ಮೊದಲ ದೋಷಗಳ ಬಗ್ಗೆ ಮಾತಾಡೋಣ. ಮೊದಲು ಇಲ್ಲಿ ಮಾಂಗಲ್ಯ ದೋಷ ಇದೆ. ಒಂದನೇದು. 2ನೇದು ಬಂದ್ಬಿಟ್ಟು ಅಸ್ಥಿಭಂಗ ದೋಷ ಇದೆ. ಮಾಂಗಲ್ಯ ದೋಷ ಮತ್ತು ಅಸ್ಥಿಭಂಗ ದೋಷ. ಶನಿಯ ಮತ್ತು ಕುಜನ ಯುತಿಯನ್ನು ಅಸ್ಥಿಭಂಗ ದೋಷ ಅಂತ ಕರೆದ್ರೆ, ಕುಜನ ಸ್ಥಿತಿ 1ನೇ ಭಾವದಲ್ಲಿ ಮಾಂಗಲ್ಯ ದೋಷ ಅಂತ ಕರಿತೀವಿ. ಯಾಕಂದ್ರೆ ವಿರೋಧಿ ಅವನು.
ನಿಮ್ಮ ಮದುವೆ ಲೇಟ್ ಆಗ್ಬೋದು, ಅಥವಾ ಮದುವೆ ಆಗದೆ ಹೋಗ್ಬೋದು, ಅಥವಾ ಮದುವೆ ಆದರೆ ಮುರಿದು ಬೀಳ್ಬೋದು. ದಯವಿಟ್ಟು ಮಾಂಗಲ್ಯ ದೋಷ ಇರುವಂಥ ಹೆಣ್ಣಿನ ಜೊತೆಗೆ ನೀವು ಮದುವೆ ಆಗಬೇಕು. ಇಲ್ಲ ಅಂದರೆ ಮದುವೆ ನಿಲ್ಲಲ್ಲ, ಮದುವೆ ಏರಾಪೇರಿ ಆಗುತ್ತೆ, ಮದುವೆ ಕಷ್ಟಕರ ಆಗುತ್ತೆ, ಮದುವೆ ಗ್ರೋತ್ ಆಗಲ್ಲ, ಮದುವೆ ಬೆಳೆಯಲ್ಲ, ಬಹಳ ಕಷ್ಟ ಆಗುತ್ತೆ ಮದುವೆ ವಿಚಾರದಲ್ಲಿ. ಹೌದು, 7ನೇ ಮನೆ ಸ್ವಾಮಿ ಅವನು ಒಂದೇ ಮನೆಯಲ್ಲಿ ಬಂದು ಕೂತಿದ್ದಾನೆ ನೋಡಿ. ಅಸ್ಥಿಭಂಗ ದೋಷ ನಿಮ್ಮ ತಂದೆ ತಾಯಿ ಪೂರ್ವಜರು, 7 ಜನ್ಮದ ಪೂರ್ವಜರು ಆಗಿರ್ಬೋದು, ನಿಮ್ಮ ತಂದೆ ಪೂರ್ವಜರಾಗಿರ್ಬೋದು, ಅಥವಾ ನಿಮ್ಮ ತಾಯಿ ಹಿಂದಿನ 7 ಜನ್ಮದ ಪೂರ್ವಜರು, ಅವರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ, ಸಾವಿನಕ್ಕಿಂತ ಮುಂಚೆ ಸಾವನ್ನಪ್ಪಿರ್ತಾರೆ. ಅವರ ಆತ್ಮ ಸೇರುವ ಜಾಗಕ್ಕೆ ಸೇರುವುದಿಲ್ಲ, ಹಾಗಾಗಿ ಆತ್ಮ ಅಲ್ಲಿ ತಿರುಗಾಡ್ತಾ ಇರುತ್ತೆ. ಅದು ಆ ಪೂರ್ವಜರ ಕಾಟ ಅಂತೀವಲ್ಲ, ಅದು ಆ ಪೂರ್ವಜರ ಕಾಟ ನಿಮಗಿರುತ್ತೆ. ಹಾಗಾಗಿ ಏಳಿಗೆಗೆ ಬಹಳ ಕಷ್ಟ ಆಗುತ್ತೆ ಸರ್, ಬೆಳವಣಿಗೆಗೆ ಬಹಳ ಕಷ್ಟ ಆಗುತ್ತೆ. ಗ್ರೋತೆ, ನೀವು ಎಷ್ಟೇ ಹಣ, ನೀವು ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗಿದ್ದೀರಾ ಅಂದರೆ ಜೀವನದಲ್ಲಿ ನೆಮ್ಮದಿ ಹಾಳಾಗುತ್ತೆ. ಒಂದು ವೇಳೆ ನೀವು ನೆಮ್ಮದಿಯಿಂದ ಇದ್ದೀರಿ ಅಂದರೆ ಸಕ್ಸಸ್ ಸಿಗಲ್ಲ. ಈ ರೀತಿ ವಿಪರೀತ ಕಷ್ಟಗಳನ್ನು ಕೊಡುವಂಥ ಅಸ್ಥಿಭಂಗ ದೋಷ ಇದು. ಬಹಳ ವಿಚಿತ್ರ ದೋಷ ಸರ್, ಬಹಳ ಕೆಟ್ಟ ದೋಷ, ವಿಚಿತ್ರ ದೋಷ ಇದು. ಎಷ್ಟೇ ಬೆಳೆದ್ರೂ ಒಟ್ಟೆ ಬೆಳೆಯೋಕ್ಕಾಗೋದಿಲ್ಲ. ಎಷ್ಟೇ ಜ್ಞಾನ, ಎಷ್ಟೇ ಫಿಸಿಕಲಿ ಏನೇ ಇದ್ರೂ ಬೆಳೆಯೋಕ್ಕಾಗಲ್ಲ, ಗ್ರೋತ್ ಆಗೋಕ್ಕಲ್ಲ, ಸಮಾಜದಲ್ಲಿ ಗುರ್ಸ್ಕೊಳಕ್ಕಾಗಲ್ಲ. ಈ ಅಸ್ಥಿಭಂಗ ದೋಷ ನಿಮ್ಮನ್ನು ಡಿಸ್ಕನೆಕ್ಟ್ ಮಾಡುತ್ತೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕುಜಶಾಂತಿ ಬಹಳ ಇಂಪಾರ್ಟೆಂಟು, ಪ್ಲಸ್ ತ್ರಿಪಿಂಡ ನಾರಾಯಣಿ ಬಹಳ ಇಂಪಾರ್ಟೆಂಟು. ಹೌದು, ನೀವು ಮಾಡ್ಕೋಬೇಕಾಗಿದ್ದಿಷ್ಟೇ ಕುಜಶಾಂತಿ ಮಾಡ್ಕೋಬೇಕು. ಕುಜಶಾಂತಿ ಮಾಡ್ಕೊಳ್ಳೋಕ್ಕಿಂತ ಬೆಟರು ನೀವು ಯಾರಿಗೆ ಮಾಂಗಲ್ಯ ದೋಷ ಇದೆಯೋ ಅವರನ್ನು ನೀವು ಮದುವೆ ಆಗಬೇಕು. ವಿಪರೀತ ಸಿಟ್ಟು ಬರೆಸುತ್ತೆ. ಈ ಅಸ್ಥಿಭಂಗ ದೋಷ ಹಾಗೂ ಕುಜಶಾಂತಿ ಮಾಡ್ಕೋಬೇಕು. ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು ನೀವು. ತ್ರಿಪಿಂಡ ನಾರಾಯಣಿ ಬೆಲೆ ಕೊಡಲೇಬೇಕು ನೀವು. ತ್ರಿಪಿಂಡ ನಾರಾಯಣಿ ಬೆಲೆ ಕೊಡೋದ್ರಿಂದ ಈ ಅಸ್ಥಿಭಂಗ ದೋಷ ನಿವಾರಣೆ ಆಗುತ್ತೆ. ಸಕ್ಸಸ್ ಸಿಗಲ್ಲ, ಗ್ರೋತೇ ಆಗಲ್ಲ. ಫೈನಾನ್ಷಿಯಲಿ ಆಗ್ಬೋದು, ಫಿಸಿಕಲಿ ಆಗ್ಬೋದು, ಫ್ಯಾಮಿಲಿ ವೈಸ್ ಆಗ್ಬೋದು, ಗ್ರೋತ್ ಆಗಲ್ಲ. ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಿ, ಕುಜ ಶಾಂತಿ ಮಾಡ್ಕೊಳ್ಳಿ. ನೋಡಿ, ಚಂದ್ರ ಮತ್ತು ಶನಿಯ ಯುತಿಯನ್ನು ನಾವು ವಿಷಯೋಗ ಅಂತ ಕರಿತೇವೆ. ವಿಷಯೋಗ ಬಹಳ ಕೆಟ್ಟ ಯೋಗ ರೀ ಇದು. ಮನಸ್ಸು ಮತ್ತು ದೇಹ ಎರಡನ್ನೂ ಹಾಳು ಮಾಡುವಂಥ ಯೋಗವೇ ವಿಷಯೋಗ. ಹೌದು, ಮಾನಸಿಕವಾಗಿ ವಿಪರೀತ ಹಿಂಸೆ ಹೊಂತೀರ. ಶನಿ ಅತಿ ದೊಡ್ಡ ವಿರೋಧಿ ಚಂದ್ರ, ಚಂದ್ರನ ಅತಿ ದೊಡ್ಡ ವಿರೋಧಿ ಶನಿ. ಆದ್ರೆ ತುಲಾ ಲಗ್ನಕ್ಕೆ 10ನೇ ಭಾವದ ಸ್ವಾಮಿ ಹೌದು, ಕೇಂದ್ರದ ಸ್ವಾಮಿನೂ ಹೌದು. ಇಬ್ರು ಕೇಂದ್ರದ ಸ್ವಾಮಿ ಹಾಗೂ ಇಬ್ರು ಯೋಗಕಾರಕರು ತುಲಾ ಲಗ್ನದಲ್ಲಿ. ಹಾಗಂತ ನೀವು ಇಲ್ಲಿ ಚಂದ್ರನ ಶಾಂತಿ ಮಾಡೋದು ಬೇಡ. ಇಲ್ಲಿ ಚಂದ್ರ ಶಾಂತಿ ಅವಶ್ಯಕತೆ ಇಲ್ಲ. ಆದ್ರೆ ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿಲ್ಲ ಅಂದ್ರೆ 100% ನೀವು ಅನಾರೋಗ್ಯಕ್ಕೆ ಈಡಾಗೇ ಆಗ್ತೀರ. ಆಯುಷ್ಯ ಕಡಿಮೆ ಆಗುತ್ತೆ ವಿಷಯೋಗ ಇದ್ರೆ. ಆಯುಷ್ಯ ಕಡಿಮೆ ಆಗುತ್ತೆ ವಿಷಯೋಗದಲ್ಲಿ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ವಿಷಯೋಗದಿಂದ ಮುಕ್ತ ಆಗ್ಬೇಕಂದ್ರೆ ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡಿ. ಇಲ್ಲ ಅಂದ್ರೆ ಪ್ರತಿದಿನ ಈಶ್ವರನಿಗೆ ಹಾಲಿರ್ದು ಹೋಗಿ. ಇಲ್ಲ ಮೃತ್ಯುಂಜಯ ಮಂತ್ರ, ನಾನು ನಿಮಗೆ ಮೃತ್ಯುಂಜಯ ಮಂತ್ರ ಹೇಳ್ತೀನಿ, ಅದನ್ನು ದಿನಾನೂ ಜಪ ಮಾಡಿ. ಹೌದು, ಮೃತ್ಯುಂಜಯ ಗಾಯತ್ರಿ ಮಂತ್ರ ಹೇಳ್ತೀನಿ. ಓಂ ಮೃತ್ಯುಂಜಯಾಯ ವಿದ್ಮಹೆ ಮಹಾರುದ್ರಾಯ ಧೀಮಹಿ ತನ್ನೋ ಸದಾಶಿವ ಪ್ರಚೋದಯಾತ್. ಈ ಮಂತ್ರ ದಿನನಿತ್ಯ ನೀವು ನೆನೆಸು ಮಾಡಲೇಬೇಕು. ಓಂ ಮೃತ್ಯುಂಜಯಾಯ ವಿದ್ಮಹೆ ಮಹಾರುದ್ರಾಯ ಧೀಮಹಿ ತನ್ನೋ ಸದಾಶಿವ ಪ್ರಚೋದಯಾತ್. ಈ ಮಂತ್ರವನ್ನು ದಿನನಿತ್ಯ ನೀವು ಜಪ ಮಾಡಿದ್ದೇ ಕರೆ ಆದರೆ 100ಕ್ಕೆ 100 ಹೇಳ್ತೀನಿ, 100ಕ್ಕೆ 100 ಹೇಳ್ತೀನಿ, ನೀವು ಬಹಳ ಏಳಿಗೆ ಆಗ್ತೀರಿ. ಬನ್ನಿ ನೋಡಿ, 1ನೇ ಮನೆಯಲ್ಲಿ ಫಸ್ಟ್ ಕುಬೇರ ಯೋಗ ಆಗಿದೆ. 2ರಲ್ಲಿ ಇನ್ನೊಂದು ಸಸಾ ಮಹಾಪುರುಷ ರಾಜಯೋಗ ಆಗಿದೆ.
ಕುಬೇರ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ನೆಮ್ಮದಿ ಈ ಮೂರು ಸಿಗುತ್ತೆ ಅಂತ ಹೇಳ್ತಾರೆ ಜಾತಕದಲ್ಲಿ. ಹೌದು. ಇಲ್ಲ ತಂದೆ ಇಲ್ಲ ತಾಯಿಯಿಂದ ಅಥವಾ ಯಾರಿಂದ ನಿಮ್ಗೆ ಆಸ್ತಿ ಮೊದಲೇ ಬಂದಿರುತ್ತೆ, ಪ್ರಾಪರ್ಟಿ ಇರುತ್ತೆ, ಮನೆ ಆಗಲಿ ಹೊಲ ಆಗಲಿ ಫಾರ್ಮರ್ಸ್ ಆಗಲಿ ಇಂಥವೆಲ್ಲ ಇರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲ ಅಂದರೆ ನಾಳೆ ಮದುವೆ ಆದಮೇಲೆ ಹೆಂಡತಿಯಿಂದ ಸಿಗ್ಬೋದು, ಇಲ್ಲ ಅಂದರೆ ಮಕ್ಕಳಿಂದ ಸಿಗ್ಬೋದು. ಒಟ್ಟಿನಲ್ಲಿ ಆಸ್ತಿ ಮನೆ ಅಂತಸ್ತನ್ನು ನೀವು ಹೊಂದೇ ಹೊಂದಿಲ್ಲ. ಹೌದು. ಸಸಾ ಮಹಾಪುರುಷ ರಾಜಯೋಗ ದೊಡ್ಡ ರಾಜಯೋಗ ರೀ, ದೊಡ್ಡ ರಾಜಯೋಗ. ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ. ನೋಡಿ, ರಾಹು ಕೇತು ಆಗಲಿ, ಶನಿ, ರಾಹು ಕೇತು ಸೂರ್ಯಚಂದ್ರನಿಂದ ಆಗುದಿಲ್ಲ, ಬರೀ 5 ಗ್ರಹಗಳಿಂದ ಆಗುದು. ಏನು ಎಲ್ಲಿಂದ? ಬುಧನಿಂದ ಭದ್ರ, ಶುಕ್ರನಿಂದ ಮಾಲವ್ಯ, ಕುಜನಿಂದ ರುಚುಕ, ಗುರುನಿಂದ ಹಂಸ, ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೋ, ಪಂಚಮಹಾಪುರುಷ ರಾಜಯೋಗ, ಬಹಳ ನಿಯತ್ತಿನ ಮನುಷ್ಯರವರು, ನೀತಿವಂತರು, ಬಹಳ ಜ್ಞಾನಿಯಾಗಿರ್ತಾರೆ. ಹೌದು, ಆಧ್ಯಾತ್ಮಿಕವಾಗಿ ಬಹಳ ಬೆಳೀತಾರೆ, ದೇವರಲ್ಲಿ ವಿಪರೀತ ನಂಬಿಕೆ ಇರುತ್ತೆ, ಲೀಗಲ್ ಆಗಿ ಹೋಗ್ತಾರೆ, ಯಾವುದೇ ವಿಷಯ ಲೀಗಲ್ ಇರ್ತಾರೆ, ತಾಯಿನಂತಾರೆ, ಹೆಂಡತಿನಂತಾರೆ. ಹೌದು, ಯಾರನ್ನು ಮತ್ತು ಡಿಫ್ರೆನ್ಸಿಯೇಟ್ ಮಾಡಲ್ಲ, ಬಹಳ ನೀತಿವಂತರು, ರೀತಿವಂತರು, ಬುದ್ಧಿವಂತರು ಅವರು. ಆದರೆ ಶನಿ ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಶನಿ ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟು. ಆ ಶನಿ ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟ್ ಆಗಿದ್ರಿಂದ ಸ್ವಲ್ಪ ಲೇಟ್ ಆಗಿ ನಿಮಗೆ ಫಲಗಳು ಸಿಗ್ತವೆ. ಆದರೆ ಫಲಗಳು ಸಿಕ್ಕಿದ್ದು ಪರ್ಮನೆಂಟ್ ಆಗಿ ಉಳ್ಕೋತವೆ, ಪರ್ಫೆಕ್ಟ್ ಆಗಿ ಉಳಿತವೆ. ಬಟ್ ಕುಬೇರ ಯೋಗ ನೋಡಿ, ಸಸಾ ಮಹಾಪುರುಷ ರಾಜಯೋಗದಲ್ಲಿ ಹೆಚ್ಚಾಗಿ ವಕೀಲರು ಇರ್ತಾರೆ, ಅಡ್ವೊಕೇಟ್ಸ್ ಇರ್ತಾರೆ, ಬಿಸ್ನೆಸ್ ಮೆನ್ ಇರ್ತಾರೆ, IAS ಇರ್ತಾರೆ, KS ಇರ್ತಾರೆ, ಚಾರ್ಟೆಡ್ ಅಕೌಂಟೆಂಟ್ ಇರ್ತಾರೆ, ಟ್ಯಾಕ್ಸ್ ಕನ್ಸಲ್ಟೆಂಟ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ, ಪ್ರೊಫೆಸರ್ ಇರ್ತಾರೆ, ಒಳ್ಳೆ ಬಿಸ್ನೆಸ್ ಮೆನ್ ಇರ್ತಾರೆ. ಇಲ್ಲಿ ಶಶಿಮಂಗಳ ಯೋಗ ಆಗುದಿಲ್ಲ. ಮತ್ತೆ ಯಾರ ಹುಚ್ಚರಂಗ ಆಡ್ಬೇಡಿ, ಇಲ್ಲಿ ಶಶಿಮಂಗಳ ಯೋಗ ಆಗೋದಿಲ್ಲ. ಕುಜ ವಿರೋಧಿಯವನು. ಸಸಾ ಮಹಾಪುರುಷ ರಾಜಯೋಗ ನಿಮಗೆ ಎಲ್ಲಾ ತಂದು ಕೊಡುತ್ತೆ. ಹೌದು, ಆದರೆ ಸ್ವಲ್ಪ ಲೇಟ್. ಯಾರ ಜಾತಕದಲ್ಲಿ ಕುಬೇರ ಯೋಗ ಸತ್ತು ಸಸಾ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಬಹಳ ಸಕ್ಸಸ್ಫುಲ್ ಆಗ್ತೀರಿ. ಸ್ವಲ್ಪ ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟ್. ಮಿಹಿರಾರ ಭಟ್ರು ಸಸಾ ಮಹಾಪುರುಷರ ಬಗ್ಗೆ 3 ಪೇಜ್ ವರ್ಣನೆ ಮಾಡಿದ್ದಾರೆ. ಹೌದು, ಒಳ್ಳೆ ಕ್ವಾಲಿಟಿಯನ್ನು ಹೊಂದಿರ್ತೀರಿ ನೀವು. ಹೌದು, ಬಟ್ ಇಲ್ಲಿ ಕುಜ ನಿಮ್ಮನ್ನ ಅಸ್ಥಿಭಂಗ ದೋಷಕ್ಕೆ ದೂಡಿಬಿಟ್ಟಿದ್ದಾನೆ. ದಯವಿಟ್ಟು ಅಸ್ಥಿಭಂಗ ದೋಷ ನಿವಾರಣೆ ಮಾಡ್ಕೊಳ್ಳಿ. ಉದ್ಧಾರಣೆ ಆಗೋದಿಲ್ಲ ಸರ್, ಇಂಪ್ರೂವ್ಮೆಂಟೇ ಕಾಣಲ್ಲ, ನೆನ್ಪಿಟ್ಕೊಳ್ಳಿ. ಅಸ್ಥಿಭಂಗ ದೋಷ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೋಬೇಕು ಮತ್ತು ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡ್ಕೋಬೇಕು. ಇಲ್ಲಾಂದ್ರೆ ಪ್ರತಿದಿನ ನಾನು ಹೇಳಿದ್ನಲ್ಲ ನಿಮಗೆ, ಓಂ ಮೃತ್ಯುಂಜಯ ವಿದ್ಮಹಿ ಮಹಾರುದ್ರಾಯ ಧೀಮಹಿ ತನ್ನೋ ಸದಾಶಿವ ಪ್ರಚೋದಯತಿ, ಈ ಮಂತ್ರವನ್ನು ನೀವು ಹೇಳ್ಕೋಬೇಕು. ದಯವಿಟ್ಟು ಮಾಡ್ಕೊಳ್ಳಿ, ಇಲ್ಲ ಆರೋಗ್ಯದ ಸಮಸ್ಯೆ ಬರುತ್ತೆ. ನೋಡಿ, ಇಲ್ಲೇ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಶನಿ ಒಂದನೇ ಮನೆಯಲ್ಲಿದ್ದಾನೆ, ಪ್ಲಸ್ 4ನೇ ಭಾವದ ಸ್ವಾಮಿ, ಪ್ಲಸ್ 5ನೇ ಭಾವದ ಸ್ವಾಮಿ. ಹಾಗಾಗಿ 1, 4, 5 ಮೂರು ಭಾವದ ಫಲವನ್ನು ಅನುಭವಿಸ್ತೀರಿ. ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳಿರ್ತಾವೆ ನಿಮ್ಮ ಹತ್ರ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಬಹಳ ಸ್ಟ್ರಾಂಗ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಶಯ ಆಕಾಂಕ್ಷೆಗಳು ಸಂಪೂರ್ಣವಾಗಿ ಇಡಿರ್ತವೆ, ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ, ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಇರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ, ಬಹಳ ಜವಾಬ್ದಾರಿ ವ್ಯಕ್ತಿತ್ವ ಇರುತ್ತೆ. ಯಾವುದೇ ಜವಾಬ್ದಾರಿಯಿಂದ ಓಡಿ ಹೋಗುವಂತಾರಲ್ಲ, ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತೀರಿ. ಇದು 1ನೇ ಭಾವದ ಫಲ. ನೋಡಿ, 4ನೇ ಭಾವ ದೊಡ್ಡ ಭಾವ ರೀ. 4ನೇ ಭಾವ, ಹೌದು, ತಾಯಿ ಅಥವಾ ಮನೆ
ಅಥವಾ ಫ್ಯಾಮಿಲಿ ಬಗ್ಗೆ ಬಹಳ ಜವಾಬ್ದಾರಿ ಇರುತ್ತೆ, ರೆಸ್ಪಾನ್ಸಿಬಲ್ ಇರುತ್ತೆ. ಮನೆಯವ್ರನ್ನ ಸಂಪೂರ್ಣವಾಗಿ ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ ಅಥವಾ ನಿಮ್ಮ ಉಪದೇಶದಿಂದ ನಡೀತಿರ್ತಾರೆ. ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತೀರಿ. ಯಾವುದೇ ವ್ಯವಹಾರ ಮಾಡಿ 100ಕ್ಕೆ 100 ಫಲ ಸಿಗುತ್ತೆ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಪ್ರಾಪರ್ಟಿ ಬಹಳ ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಯಾವ ಪ್ರಾಬ್ಲಮು ಬರಲ್ಲ, ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ಮನೆಯ ಸ್ಥಿತಿ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಲೆವೆಲ್ ಇರುತ್ತೆ. ಹಾಸ್ಪಿಟ್ಯಾಲಿಟಿ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಮೂವಬಲ್ ಆ್ಯಂಡ್ ಇಮೂವಬಲ್ ಪ್ರಾಪರ್ಟಿ ಅಂದರೆ ಹಣ, ಆಭರಣ, ವೆಹಿಕಲನ್ನು ಖರೀದಿ ಮಾಡೋದಲ್ದೇ ಮನೆ, ಹೊಲ, ಅಂತಸ್ತು ಎಲ್ಲವನ್ನೂ ಮಾಡ್ತೀರಿ. ಇದು 4ನೇ ಭಾವದ ಫಲ. 5ನೇ ಭಾವದ ಫಲ ಎಜುಕೇಶನ್ ಬಹಳ ಚೆನ್ನಾಗಿರುತ್ತೆ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಒಳ್ಳೆ ಮಕ್ಕಳು ಹುಡ್ತಾರೆ. ಮಕ್ಕಳು ಸುಸಂಸ್ಕೃತರು, ಪ್ರಜ್ಞಾವಂತರು, ನೀತಿವಂತರಾಗಿರ್ತಾರೆ. ಒಳ್ಳೆ ಟ್ಯಾಲೆಂಟ್ ಅನ್ನು ಬೆಳೆಸ್ಕೊಂಡಿರ್ತೀರಿ. ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ಪ್ರೀತಿ ಪ್ರೇಮ, ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿ ಪ್ರೇಮವನ್ನು ಅನುಭವಿಸ್ತೀರಿ. ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರ ಪ್ರೀತಿ, ಹೆಂಡತಿ ಮಕ್ಕಳದು. ಏನೇ ಕಷ್ಟ ಬರಲಿ ಎದುರಿಸುಷ್ಟು ಶಕ್ತಿಯುತರಾಗಿರ್ತೀರಿ. ಸುಖದಿಂದ ಜೀವನ ನಡೆಸ್ತೀರಿ. ಕಷ್ಟಗಳನ್ನು ಹೊಡೆದೋಡಿಸ್ತೀರಿ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ. ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ. ನೆಮ್ಮದಿ ಹಾಗೂ ಸುಸಂಸ್ಕೃತರಾಗಿ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತೀರಿ. ಇದು 5ನೇ ಭಾವ. ನೋಡಿ, ಕುಬೇರ ಯೋಗ ಎಕ್ಸ್ಟ್ರಾರ್ಡಿನರಿ ಯೋಗ, ಸಸಾ ಮಹಾಪುರುಷ ರಾಜಯೋಗ ಎಕ್ಸ್ಟ್ರಾರ್ಡಿನರಿ ಯೋಗ. ಬಟ್ ಇಲ್ಲಿ ಕುಬೇರ ಇದ್ರ ಜೊತೆಗೆ ಮಿಕ್ಸ್ ಆಗಿದ್ದೇನಪ್ಪ ಅಂದ್ರೆ ಅಸ್ಥಿಭಂಗ ದೋಷ ಮಿಕ್ಸ್ ಆಗಿದೆ. ದಯವಿಟ್ಟು ಈ ಅಸ್ಥಿಭಂಗ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ. ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟು ಹಾಗೂ ಕುಜಶಾಂತಿ ಮಾಡಿಕೊಂಡು. ಕೇತು 2ನೇ ಮನೆಯಲ್ಲಿದ್ದಾನೆ, ಶುಕ್ರ 3ರಲ್ಲಿರೋದ್ರಿಂದ, ಕುಜ 1ನೇ ಮನೆಯಲ್ಲಿರೋದ್ರಿಂದ, ಕೇತು 2ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಒಳ್ಳೆ ವ್ಯವಹಾರವನ್ನು ಮಾಡ್ತೀರಾ ನೀವು. ಹೌದು, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ. ಒಳ್ಳೆ ಬಿಹೇವಿಯರ್ ಇರುತ್ತೆ. ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ. ದುಡ್ಡಿನ ಒಳಹರಿವು ಹೊರಹರಿವು ಬಹಳ ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಹೊಂದಾಣಿಕೆಯ ಬದುಕು ಬಹಳ ಚೆನ್ನಾಗಿರುತ್ತೆ. ಹಣವನ್ನು ಸೇವ್ ಮಾಡ್ತೀರಿ. ಊಟದ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಿರ್ತೀರಿ. ನಿಮ್ಮ ಹೊಂದಾಣಿಕೆಯ ಬದುಕು ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡಿ ಮಾಡ್ತೀರಿ. ಮಾತಿನಲ್ಲಿ ವಚನತ್ವ ಇರುತ್ತೆ. ಮಾತಿನಲ್ಲಿ ದಾಟಿ ಇರುತ್ತೆ. ನೀವು ಸಂಸ್ಕಾರದಿಂದ ನಡ್ಕೋತೀರಿ ಅಂತ 2ನೇ ಭಾವ ಹೇಳ್ತಾ ಇದೆ. ಇಲ್ಲ ಇವರೇ, ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. 3ನೇ ಭಾವದಲ್ಲಿ ಬುಧ, ಶುಕ್ರ ಹಾಗೂ ಗುರು, ಪ್ರಬಲ ವಸುಮತಿ ರಾಜಯೋಗ ಅಂತ ಕರಿತೀನಿ ನಾ ಇದನ್ನ ಪ್ರಬಲ ವಸುಮತಿ ರಾಜಯೋಗ ಅಂತ ಕರಿತೀನಿ. ಬಹಳ ಸ್ಟ್ರಾಂಗ್ ಐತೆ ವಸುಮತಿ ರಾಜಯೋಗ. ಹೌದು ನೋಡಿ, 9ನೇ ಭಾವದ ಸ್ವಾಮಿ, 1ನೇ ಭಾವದ ಸ್ವಾಮಿ, 3ನೇ ಭಾವದ ಸ್ವಾಮಿ. ನೋಡಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. 1ನೇ ಭಾವದ ಫಲ ಶನಿ ಕವರ್ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ 1ನೇ ಭಾವದ ಫಲ ಇಲ್ಲಿ ಅವಶ್ಯಕತೆ ಇಲ್ಲ. ಬಟ್ 3ನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿದ್ದಾನೆ. ಪ್ರಬಲ ವಸುಮತಿ ರಾಜಯೋಗವನ್ನು ಜನರೇಟ್ ಮಾಡಿದ್ದಾನೆ. ಬಟ್ ಇಲ್ಲಿ 3ನೇ ಭಾವ ಒಂದು ಸ್ವಲ್ಪ ಲೇಟ್. ಈ 3ನೇ ಭಾವದಲ್ಲಿ ಇರುವಂತಹ ಗ್ರಹಗಳು ಫಲವನ್ನು ಕೊಡೋದು 40 ಇಲ್ಲ 45 ಏಜ್ ಆದ್ಮೇಲೆ, 40 or 45 ಏಜ್ ಆದ್ಮೇಲೆ ಕೊಡ್ತಾನೆ. 40 ವಯಸ್ಸಾಗಿರ್ಬೇಕು ಒಂದು, ಇಲ್ಲ 45 ಆಗಿರ್ಬೇಕು. ಹೌದು ನೋಡಿ, 3ನೇ ಭಾವ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಬಹಳ ಹೊಂದಾಣಿಕೆ ಇರುತ್ತೆ. ತಿರುಗಾಟದಿಂದ ಲಾಭ, ಕೋರ್ಟು ಕಚೇರಿಯಲ್ಲಿ ಗೆಲುವು, ಬಹಳ ಪ್ರಯತ್ನಶೀಲರನ್ನು ಯಾವುದೇ ಒಂದು ಕೆಲಸವನ್ನು ಹಿಡ್ಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ಮುಗಿಯುವವರೆಗೂ ಬಿಡುವುದಿಲ್ಲ. ಬಹಳ ಟ್ಯಾಲೆಂಟ್ ಇರುತ್ತೆ ನಿಮಗೆ. ಒಳ್ಳೆ ಕಮ್ಯುನಿಕೇಶನ್ ಒಂದಿರುತ್ತೆ. ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ ನಿಮಗೆ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಹಾಗೂ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರ್ತೀರಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಣ್ಣು ಮುಚ್ಚಿ ಪಾಸ್ ಆಗ್ತೀರಿ. ಹಾರ್ಡ್ ವರ್ಕರ್ ಇರ್ತೀರಿ. ಫಿಸಿಕಲಿ ಬಹಳ
ಸ್ಟ್ರಾಂಗ್ ಇರ್ತೀರಿ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಆಟಗಳಲ್ಲಿ ರುಚಿ ಇರುತ್ತೆ, ಬಹಳ ಪರಾಕ್ರಮ ಧೈರ್ಯಶಾಲಿಗಳು, ಅಣ್ಣ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ಇದು 3ನೇ ಭಾವದ ಫಲ. ಸ್ವಲ್ಪ ಲೇಟಾಗಿ ಸಿಗುತ್ತೆ ಅಷ್ಟೇ. ಹೌದು, ಸ್ವಲ್ಪ ಲೇಟಾಗಿ ಸಿಗುತ್ತೆ, ನೀವು ಪೇಷನ್ಸ್ ಇಟ್ಕೋಬೇಕಷ್ಟೆ. ಹೌದು, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಗಳಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳ ಜೊತೆಗೆ ಒಳ್ಳೆ ಸಂಬಂಧವನ್ನು ಹೊಂದಿರ್ತೀರಿ, ದೇವರ ಆಶೀರ್ವಾದ ಸದಾ ನಿಮಗೆ ಸಿಗುತ್ತೆ, ಲಕ್ ಅನ್ನೋದು ನಿಮ್ಗೆ ಯಾವತ್ತೂ ಇದ್ದೇ ಇರುತ್ತೆ, ಪುಣ್ಯದ ಕೆಲಸ ಮಾಡ್ತೀರಿ, ನೆಮ್ಮದಿಯ ಬದುಕನ್ನು ಮಾಡ್ತೀರಿ. ಸ್ವಲ್ಪ ಲೇಟ್, ನಾ ಹೇಳೋದು ಅರ್ಥ ಆಯ್ತು ನಿಮಗೆ? ಸ್ವಲ್ಪ ಲೇಟ್. ಯಾರ ಜಾತಕದಲ್ಲಿ ಪ್ರಬಲ ವಸುಮತಿ ರಾಜಯೋಗ ಗೊತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನ 40 ಇಲ್ಲ 45 ಏಜ್ ಆದ್ಮೇಲೆ ಅನುಭವಿಸ್ತಾರೆ. ಇಲ್ಲ ಅಲ್ಲಿ ತನಕ ವೇಟ್ ಮಾಡಲೇಬೇಕು. 40 ಇಲ್ಲ 45 ಆದ್ಮೇಲೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಆದ್ರೆ ನನಗೆ ವಿಚಿತ್ರ, ಸೂರ್ಯ 4ನೇ ಮನೆಯಲ್ಲಿ ಇದ್ರು ನಿಮ್ಗೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂದ್ರೆ, ಹೌದು, ಅದಕ್ಕೆ ಕಾರಣ ಅಸ್ಥಿಭಂಗ ದೋಷ. ಅದಕ್ಕೆ ಕಾರಣ ಅಷ್ಟಮ ರಾಹು. ಯಾಕೆ ಅಷ್ಟಮ ರಾಹು ಅಂತ ಹೇಳ್ತೀನಿ ನಾನು ತೋರಿಸ್ತೇನೆ ನೋಡಿ ನಿಮ್ಗೆ. ಅಷ್ಟಮ ರಾಹು ದೃಷ್ಟಿ ತೋರಿಸ್ತೇನೆ ನೋಡಿ, ಸೀದಾ 5ನೇ ಮನೆ ನೋಡ್ತೇನೆ ನಿಮ್ಗೆ, ಅದಾದ್ಮೇಲೆ ನಿಮ್ಗೆ 2ನೇ ಭಾವ, ಅದಾದ್ಮೇಲೆ 8ನೇ ಭಾವ. ಉಚ್ಚ ಸ್ಥಾನದಲ್ಲಿದ್ದಾನೆ ರಾಹು, ಸೂರ್ಯನನ್ನು ನೋಡ್ತಾ ಇದ್ದಾನೆ. ಸಾರಿ ಸರ್, ಇಂಪಾಸಿಬಲ್. ಸರ್ಕಾರಿ ಕಾಂಟ್ರಾಕ್ಟರ್ ಆಗಬೇಕಾಯಿತು, ಇಲ್ಲ ಸರ್ಕಾರಕ್ಕೆ ಸಂಬಂಧಿಸಿದಿಲ್ಲ ಕೆಲಸದಲ್ಲಿರಬೇಕು, ಇಲ್ಲ ಸರ್ಕಾರದ ಒಳ್ಳೆ ದೊಡ್ಡ ಹುದ್ದೆ ಇರಬೇಕಾಯಿತು, ಇಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರಬಹುದು. ಇಷ್ಟೊತ್ತಿಗೆ ರಾಹು ದೃಷ್ಟಿ ಸೂರ್ಯನ ಮೇಲಿದೆ ನೋಡಿ. ಶುಕ್ರ ಮತ್ತು ಸೂರ್ಯ ಇವರು 4ನೇ ಭಾವದಲ್ಲಿ ಬಂದ್ರೆ ಆ ಮನುಷ್ಯ ಇವತ್ತಿಲ್ ನಾಳೆ ದೊಡ್ಡ ಮಟ್ಟಕ್ಕೆ ಹಣ ಮಾಡ್ತಾನೆ, ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾನೆ, ದೊಡ್ಡ ಮಟ್ಟಕ್ಕೆ ಸಂಪತ್ತನ್ನು ಗಳಿಸ್ತಾನೆ, ದೊಡ್ಡ ಮಟ್ಟಕ್ಕೆ ಕೀರ್ತಿಯನ್ನು ಬಳಸ್ತಾನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್ಕಾರಕ್ಕೆ ಸಂಬಂಧಿಸಿದ ಎಲ್ಲಾ ಕೆಲಸಗಳು ನಿಮ್ಗೆ 100% ಆಗುತ್ತೆ. ನಾನು ಹೇಳೋದಿಷ್ಟೇ ನಿಮಗೆ, ಏನಪ್ಪಾ ಅಂದ್ರೆ 1ನೇದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಮನೆಯಲ್ಲಿ, ಅಂದ್ರೆ ದಿನನಿತ್ಯ ರಾಹು ಶಾಂತಿ ಮಾಡ್ಬೋದು. 2ನೇದು ತ್ರಿಪಿಂಡ ನಾರಾಯಣ ಬಲಿ ಕೊಡಿ. 3ನೇದು ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ. 4ನೇದು ಯಾವ ಗ್ರಹವೂ ಕಟ್ಟಿಲ್ಲ, ಇಲ್ಲಿ ಕುಜ ಮತ್ತು ರಾಹು ಶಾಂತಿ ಮಾಡ್ಕೊಳ್ಳಿ. ಇವುಗಳನ್ನ ಮಾಡ್ಕೊಂಡಿದ್ದೆ ಕರೆ ಆದರೆ 100ಕ್ಕೂ 100 ದೊಡ್ಡ ಫಲವನ್ನು ಪಡಿತೀರಿ, ಸಂಶಯ ಇಲ್ಲ. ಸ್ವಲ್ಪ ಲೇಟ್ ಆಗುತ್ತೆ, ಪೇಷನ್ಸ್ ಇರಲಿ. ಇವರೇ ನೋಡಿ, 3ನೇ ಭಾವ ನೋಡ್ತಾನೆ, 7ನೇ ಭಾವ ನೋಡ್ತಾನೆ, ಪ್ಲಸ್ 10ನೇ ಭಾವ ನೋಡ್ತಾನೆ. 10ರಲ್ಲಿ ನಿಮಗೆ ಕೆಲಸ ಕೊಡಿಸ್ತಾನೆ, 7ರಲ್ಲಿ ಒಳ್ಳೆ ದಾಂಪತ್ಯ, 3ರಲ್ಲಿ ಬಡ್ಡ ಧೈರ್ಯ, 1ರಲ್ಲಿ ಒಳ್ಳೆ ವ್ಯಕ್ತಿತ್ವ ವಿಕಸನ. ಕುಜ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ತೊಂದರೆ ಈಡಾಗ್ತೀರ. ವಿರೋಧಿ ಕುಜ ಸೂರ್ಯನನ್ನು ನೋಡ್ತಾನೆ, ಆಮೇಲೆ 7ನೇ ಮನೆಯನ್ನು ನೋಡ್ತಾನೆ, ರಾಹುವನ್ನು ನೋಡ್ತಾನೆ. ಇಲ್ಲೇ ಬಂದಿರೋದು ಪ್ರಾಬ್ಲಮ್. ಇದೇ ಮೇನ್ ಪ್ರಾಬ್ಲಮ್. ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಕುಜ ಶಾಂತಿನೂ ಮಾಡ್ಕೋಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆಯಲ್ಲಿ ಬಂದ್ಬಿಡ್ತಾನೆ. ಈ 3ನೇ ಭಾವದಲ್ಲಿರೋ ಬುಧ ಆಗಲಿ ಶುಕ್ರ ಆಗಲಿ ಏನು ಅವಶ್ಯಕತೆ ಇಲ್ಲ ಮಾಡ್ಕೊಳ್ಳೋದು. ಹೌದು, ಮಾಂಗಲ್ಯ ದೋಷ ಹಾಗೂ ಅಸ್ಥಿಭಂಗ ದೋಷ ಇದೆ ನಿಮಗೆ, ಪ್ಲಸ್ ಕುಜ ಶಾಂತಿ ಮಾಡ್ಕೊಳ್ಳಿ. ವಿಷಯೋಗ ಇದೆ, ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ. ರಾಹು ಶಾಂತಿಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸೂರ್ಯನನ್ನು ನೋಡಿ ಅವ ನಿಮ್ಮನ್ನ ಬಹಳ ಸಂಕಷ್ಟಕ್ಕೆ ಇದು ಮಾಡ್ತಾನೆ. ಬನ್ನಿ ನಿಮ್ಮ ದಾಂಪತ್ಯದ ಬಗ್ಗೆ ನೋಡೋಣ. ಸರ್, ಒಳ್ಳೆ ಫಸ್ಟ್ ಬಿಟ್ಟು ಮದುವೆ ಆಗಿ. ಹೌದು, ಯಾಕೆ ಅಂತ ಕೇಳಿ ನಾ ಹೇಳ್ತೇನೆ. ಮಾಲವ್ಯ ಮಹಾಪುರುಷ ರಾಜಯೋಗ ಇದೆ ನಿಮಗೆ. ಮದುವೆ ಆದ ಕೂಡಲೇ 100ಕ್ಕೂ 100 ನಿಮ್ಮ ಇಡೀ ಜೀವನ ಚೇಂಜ್ ಆಗುತ್ತೆ. ಬೇರೆ ಯಾವುದೂ ನೋಡಬೇಡಿ, ಮೊದಲು ಮದುವೆ ಆಗಿ. ಹೌದು, ಆಫ್ಟರ್ ಮ್ಯಾರೇಜ್ ಯುವರ್ ಲೈಫ್ ವಿಲ್ ಬಿ ಸೂಪರ್ ಎಕ್ಸ್ಟ್ರಾರ್ಡಿನರಿ ಅಲ್ಟಿಮೇಟ್. ಮಾಲವ್ಯ ಮಹಾಪುರುಷ ರಾಜಯೋಗ ಇದೆ. ದಯವಿಟ್ಟು ಮದುವೆ ನಿಮ್ಗೆ ಸೊಲ್ಯೂಷನ್ ಒಂದು. ಆದ್ರೆ ಹಂಗಂತ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡೋದಾಗ್ಲಿ ಅಥವಾ ಮೃತ್ಯುಂಜಯ ಹೋಮ ಬಿಡೋದಾಗ್ಲಿ ಮಾಡಬೇಡಿ. ಕುಜ ಶಾಂತಿ ರಾಹು ಶಾಂತಿ ಮಾಡ್ಕೊಳ್ಳೋದು ಬಿಡಬೇಡಿ. ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ. 100% ಸರ್, ಯು ವಿಲ್ ಗೆಟ್ ಎ ಜಾಬ್.
100%. ಸೂರ್ಯ 7ನೇ ಮನೆಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾನೆ. ಸರ್ಕಾರಿ ನೌಕರಿ ಆಗಬೇಕಾಗಿತ್ತು ನಿಮಗೆ. ಆ ಅಸ್ಥಿಭಂಗ ದೋಷ ನಿಮ್ಮನ್ನು ಬಹಳ ತೊಂದರೆಗೆ ಈಡು ಮಾಡಿದ್ದಾನೆ. ಸದ್ಯ ಬುಧ ದಶೆಯಲ್ಲಿದ್ದೀರ ಈಗ. ಸೊ ನಾ ಹೇಳೋದು ಇಷ್ಟೇ ನಿಮ್ಗೆ. ಇನ್ನೊಂದ್ಸರಿ, ಒಂದನೇದ್ದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಎರಡನೇದ್ದು ತ್ರಿಪಿಂಡ ನಾರಾಯಣ ಬಲಿ ಅಂದರೆ ಅಸ್ಥಿಭಂಗ ದೋಷ ತ್ರಿಪಿಂಡ ನಾರಾಯಣ ಬಲಿ ಕೊಡಿ, ಮೂರನೇದ್ದು ಮೃತ್ಯುಂಜಯ ಹೋಮ ಮಾಡಿ, ನಾಲ್ಕನೇದ್ದು ಕುಜ ಶಾಂತಿ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಶಾಂತಿ ಆಗಿಬಿಡುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.